ಎಲ್ರಿಗೂ ನಮಸ್ಕಾರ. CME1 25ME11I ವೀಕ್ 11 ವಿಡಿಯೋ ಸೆಷನ್ ಬಗ್ಗೆ ಈ ಒಂದು ಸೆಷನ್ಸಲ್ಲಿ ತಿಳ್ಕೊತಾ ಬರ್ತೀರಾ. ಸೊ ಪ್ರೀವಿಯಸ್ಲಿ ವೀಕ್ 10ನಲ್ಲಿ ಪವರ್ ಟ್ರಾನ್ಸ್ಮಿಷನ್ ಬಗ್ಗೆ ತಿಳ್ಕೊಂಡ್ರಿ. ಪವರ್ ಟ್ರಾನ್ಸ್ಮಿಷನಲ್ಲಿ ಬೆಲ್ಟ್ ಡ್ರೈವ್, ಚೈನ್ ಡ್ರೈವ್ ಮತ್ತು ರೋಪ್ ಡ್ರೈವ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಈ ವೀಕಲ್ಲಿರುವಂಥ ಕಂಟೆಂಟು ಏನು ಗೇರ್ ಡ್ರೈವ್ ಅಂತಿದೆಯೋ ಕಂಪ್ಲೀಟ್ ಏನು ವೀಕ್ ಪೂರ್ತಿ ನಾವು ಗೇರ್ಸ್ ಬಗ್ಗೆನೇ ತಿಳ್ಕೊತಾ ಬರ್ತೀವಿ. ಸೊ ಇನಿಷಿಯಲಿ ಗೇರ್ ಡ್ರೈವ್ಸ್ ಅಂದರೆ ಏನು, ಅದ್ರದ್ದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು, ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಗೇರ್ಸ್ ಅದ್ರ ಬಗ್ಗೆ ತಿಳ್ಕೊತೀರಿ ಸೆಷನ್ 1 ಆ್ಯಂಡ್ ಸೆಷನ್ 2 ಅಲ್ಲಿ. ಅದಾದಮೇಲೆ ಗೇರ್ನ ಇನ್ ಟರ್ಮಿನಾಲಜಿ ಅಂದರೆ ಗೇರಲ್ಲಿರುವಂಥ ಪಾರ್ಟ್ಸ್ಗಳಿಗೆ ನಾವು ಏನೇನೆಲ್ಲ ನೇಮ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳ್ಕೊತೀರಿ. ವೆಲಾಸಿಟಿ ರೇಷಿಯೋ ಫಾರ್ಮುಲಾ ಏನು, ವೆಲಾಸಿಟಿ ರೇಷಿಯೋ ಮೇಲೆ ಸಮ್ ಆಫ್ ದ ಬೇಸಿಕ್ ನ್ಯೂಮರಿಕಲ್ ಎಕ್ಸಾಂಪಲ್ಸು. ಅದಾದಮೇಲೆ ಗೇರ್ ಟ್ರೈನ್ಸ್ ಅಂದರೆ ಏನು, ಕ್ಲಾಸಿಫಿಕೇಷನ್ಸು. ಅದಾದಮೇಲೆ ಆ್ಯಸ್ ಯೂಶ್ವಲ್ ವೀಕ್ 10ನಲ್ಲಿ ಮಾಡಿದಿರೋ ಥರ ಇಲ್ಲೂ ಕೂಡ ಮೆಷಿನ್ ಶಾಪಲ್ಲಿ ಹೋಗಿ ಗೇರ್ ರೇಷಿಯೋ ಅಥವಾ ವೆಲಾಸಿಟಿ ರೇಷಿಯೋನ ಕಂಡುಹಿಡಿಯುವಂತಹ ಒಂದು ಆ್ಯಕ್ಟಿವಿಟಿ ಅಥವಾ ಪ್ರಾಕ್ಟಿಕಲ್ ಎಕ್ಸಸೈಸ್ನ ಮಾಡಬಹುದು ಈ ಒಂದು ವೀಕಲ್ಲಿ. ಸೊ ಇನಿಷಿಯಲಿ ವಾಟ್ ಆರ್ ಗೇರ್ಸ್? ಸೊ ಆ್ಯಸ್ ಯು ನೋ ಆಲ್ರೆಡಿ, ಗೇರ್ಸ್ ಆರ್ ದ ಟೂತ್ಡ್ ವೀಲ್ಸ್, ಅಂದರೆ ಟೂತ್ ಇರುವಂತಹ ಒಂದು ವೀಲ್ಸ್. ನೋಡಿ, ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಚಿತ್ರಗಳು ಕಾಣಿಸ್ತಾ ಇದೆಯಲ್ಲ. ಸೊ ದೇರ್ ಆರ್ 2 ಗೇರ್ಸ್ ಹಿಯರ್. ಇಲ್ಲೆಲ್ಲ ನಿಮಗೆ ಟೂತ್ಗಳಿದೆ. ಟೂತ್ಸ್ ಅಂತ ಇಸ್ ನಥಿಂಗ್ ಬಟ್ ದಿಸ್ ಇಸ್ ದ ಟೂತ್ಸ್. ಸೊ ಟೂತ್ ಇರುವಂತಹ ಒಂದು ವೀಲ್ಗಳು ಏನಕ್ಕೆ ಯೂಸ್ ಮಾಡ್ತಾರೆ? ಟು ಟ್ರಾನ್ಸ್ಮಿಟ್ ಮೋಷನ್ ಆ್ಯಂಡ್ ಪವರ್ ಬಿಟ್ವೀನ್ 2 ಶಾಫ್ಟ್ಸ್. ಸೊ ಲೆಟ್ ಅಸ್ ಸೇ ದಿಸ್ ಇಸ್ 1 ಶಾಫ್ಟ್ ಆ್ಯಂಡ್ ದಿಸ್ ಇಸ್ ಅನದರ್ ಶಾಫ್ಟ್. ಇವೆರಡರ ಮಧ್ಯೆ ಪವರ್ ಟ್ರಾನ್ಸ್ಮಿಷನ್ ಆಗಬೇಕಾಗಿರುತ್ತೆ. ಅಂದರೆ ಇಲ್ಲಿ ರೊಟೇಟ್ ಆದರೆ ನಿಮಗೆ ಇಲ್ಲೂ ರೊಟೇಟ್ ಆಗಬೇಕಾಗಿರುವಂಥ ಒಂದು ಏನು ಅಪ್ಲಿಕೇಶನ್ಸಲ್ಲಿ ವಿ ಯೂಸ್ ಅ ಗೇರ್ ಡ್ರೈವ್ಸ್. ಸೊ ಇಲ್ಲಿ ಯಾವುದೇ ಥರ ಸ್ಲಿಪ್ ಆಗೋದಿಲ್ಲ, ಮತ್ತು ಎಕ್ಸಾಕ್ಟ್ ವೆಲಾಸಿಟಿ ರೇಷಿಯೋ 100% ವೆಲಾಸಿಟಿ ರೇಷಿಯೋನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗೇರ್ ಡ್ರೈವ್ಸಿಂದ. ಅನ್ಲೈಕ್ ಇನ್ ಬೆಲ್ಟ್ ಡ್ರೈವ್ಸ್ ಆ್ಯಂಡ್ ರೋಪ್ ಡ್ರೈವ್ಸ್, ಸಮ್ ಆಫ್ ದ ಸ್ಲಿಪ್ಪೇಜ್ ಮೇ ಅಕರ್ಸ್, ಕ್ರೀಪ್ ಅದೆಲ್ಲ ಆಗಿ ಏನಾಗುತ್ತೆ, ಡ್ರೈವರ್ ಗೇರಿಂದ ಡ್ರಿವನ್ ಗೇರ್ಗೆ ಹೋಗೋಷ್ಟರೊಳಗಡೆ ಕೆಲವೊಂದು ವೆಲಾಸಿಟಿ ಅಥವಾ ವೆಲಾಸಿಟಿ ರೇಷಿಯೋ ನಮಗೆ ಲಾಸ್ ಆಗ್ತಾಯಿತ್ತು. ಇಲ್ಲಿ ನಿಮಗೆ ಎಕ್ಸಾಕ್ಟ್ ವೆಲಾಸಿಟಿ ರೇಷಿಯೋ ಆಗುತ್ತೆ. ಆ್ಯಂಡ್ ದ ಮೇನ್ ಥಿಂಗ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಶಾಫ್ಟ್ ಇಸ್ ವೆರಿ ವೆರಿ ನಿಯರ್. ಸೊ ಈ ಒಂದು ಅಪ್ಲಿಕೇಶನ್ಸ್ಗೆ ನಾವು ಗೇರ್ ಡ್ರೈವ್ಸ್ನ ಯೂಸ್ ಮಾಡ್ತೀವಿ. ಸೊ ಏನು ಗೇರ್ದು ಪರ್ಪಸ್ಸು, ಏನಕ್ಕೆ ಬೇಕು ಗೇರ್ಸು ಅಂತ ಹೇಳೋದಾದರೆ, ಈಗ ತಾನೇ ಹೇಳಿದೆ, ಟು ಟ್ರಾನ್ಸ್ಮಿಟ್ ಮೋಷನ್ ಆ್ಯಂಡ್ ಪವರ್ ಬಿಟ್ವೀನ್ ಶಾಫ್ಟ್ಸ್. ಈ ಎರಡು ಶಾಫ್ಟ್ಗಳ ಮಧ್ಯೆ ಮೋಷನ್ ಮತ್ತು ಪವರ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ನಾವು ಗೇರ್ಸ್ ಯೂಸ್ ಮಾಡಬೇಕು. ಟು ಚೇಂಜ್ ದ ಸ್ಪೀಡ್, ಐದರ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ನಿಮಗೆ ಇನ್ಕ್ರೀಸಿಂಗ್ ಸ್ಪೀಡ್ ಬೇಕು ಅಂದರೆ ಏನು ಡ್ರೈವರ್ ವೀಲ್ ಇರುತ್ತೆ, ಡ್ರಿವನ್ ವೀಲ್ ಅದಕ್ಕಿಂತ ಸಣ್ಣ ಡಯಾಮೀಟರ್ ಹಾಕಿದ್ರೆ ಜಾಸ್ತಿ ಜೋರಾಗಿ ತಿರುಗುತ್ತೆ. ಇಫ್ ಯು ವಾಂಟ್ ಟು ಡಿಕ್ರೀಸ್ ದ ಸ್ಪೀಡ್, ಲೈಕ್ ಇನ್ ಏನು ಗೇರ್ ಕಟಿಂಗ್ ಅಥವಾ ಗೇರ್ ಥ್ರೆಡ್ ಕಟಿಂಗ್ ಅಂತ ಆಪ್ರೇಷನ್ಸ್ ಮಾಡ್ತೀವಿ ಲೇತ್ಸಲ್ಲಿ, ಅಲ್ಲಿ ನಿಮಗೆ ಸ್ಪೀಡ್ ಕಡಿಮೆ ಇರಬೇಕಾಗುತ್ತೆ. ಆವಾಗ ನೀವು ಬಿಗ್ಗರ್ ಟೀತ್ಸ್ ಇರುವಂತಹ ಗೇರ್ಸ್ನ ತೊಗೊಂಡ್ರೆ ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ಇದು ನಿಮಗೆ ಬೇರೆ ಕಡೆ ಎಲ್ಲೂ, ಅಂದರೆ ನಾವು ಫ್ಲಾಟ್ ಬೆಲ್ಟ್ ಡ್ರೈವ್ ಮಾಡಬೇಕಾದ್ರೆ ಡಯಾಮೀಟರ್ ಆಫ್ ಪುಲ್ಲಿ ಅಂತ ಏನು ಹೇಳ್ತಾ ಇದ್ವಿ, ಇಲ್ಲೂ ಕೂಡ ಡಯಾಮೀಟರ್ ಆಫ್ ಗೇರ್ಸ್ನ ವೇರಿ ಮಾಡೋದ್ರಿಂದ ಸ್ಪೀಡ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್. ಮತ್ತು ನಿಮಗೆ ಸ್ಪೀಡ್ ಡೈರೆಕ್ಷನ್ ಆಫ್ ಮೋಷನ್ ಆ್ಯಂಟಿ ಕ್ಲಾಕ್ ವೈಸ್ ಟು ಆ್ಯಂಟಿ ಕ್ಲಾಕ್ ವೈಸ್ ಬೇಕು ಅಂದರೆ ನಾವು ಗೇರ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಹೈ ಟಾರ್ಕ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಡಿಸ್ಟೆನ್ಸ್. ಸೊ ನ್ಯೂಟನ್ ಮೀಟರ್ ಅಂತ ಏನು ಕರಿತೀವಿ, ಆ ಟಾರ್ಕನ್ನು ನಾವು ಜಾಸ್ತಿ ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ಗೇರ್ಸನ್ನು ಯೂಸ್ ಮಾಡ್ತೀವಿ. ಸೊ ಚೈನ್ ಡ್ರೈವ್ಸ್, ಬೆಲ್ಟ್ ಡ್ರೈವ್ಸ್, ರೋಪ್ ಡ್ರೈವ್ಸ್ಗಿಂತ ಗೇರ್ ಡ್ರೈವ್ಸು ಈ ಎಲ್ಲ ಅಪ್ಲಿಕೇಶನ್ಸಲ್ಲಿ ತುಂಬ ಹೆಲ್ಪ್ಫುಲ್ ಆಗಿದೆ. ಅದಕ್ಕೆ ನಮಗೆ ಗೇರ್ಸ್ ಬೇಕು. ಅಡ್ವಾಂಟೇಜಸ್ ಬಗ್ಗೆ ಹೇಳೋದಾದರೆ, ಆಲ್ರೆಡಿ ಹೇಳಿದೆ ನಾನು, ಎಕ್ಸಾಕ್ಟ್ ವೆಲಾಸಿಟಿ ರೇಷಿಯೋ ಟ್ರಾನ್ಸ್ಮಿಟ್ ಆಗುತ್ತೆ. 100% ವೆಲಾಸಿಟಿ ರೇಷಿಯೋ ಏನಂದರೆ ಕರೆಕ್ಟಾಗಿ ಅದಕ್ಕೆ ಆಯಿಲಿಂಗ್ ಅಥವಾ ಗ್ರೀಸಿಂಗ್ ಮಾಡಿದ್ರೆ ಎಕ್ಸಾಕ್ಟ್ ವೆಲಾಸಿಟಿ ರೇಷಿಯೋನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಲಾರ್ಜ್ ಪವರ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಅದೊಂದು ಅಡ್ವಾಂಟೇಜಸ್ಸು. ಮತ್ತು ಹೈ ಎಫಿಷಿಯನ್ಸಿ ಇರುತ್ತೆ ಗೇರ್ ಡ್ರೈವ್ಸಿಂದ. ಮತ್ತು ರಿಲಯಬಲ್ ಸರ್ವಿಸ್ ಇರೋದ್ರಿಂದ ತುಂಬ ದಿನಗಳ ಕಾಲ ಬಳಕೆ ಬರುತ್ತೆ. ದೇ ಕ್ಯಾನ್ ಬಿ ಎಂಪ್ಲಾಯ್ಡ್ ಫಾರ್ ಲೋ, ಮೀಡಿಯಮ್ ಆರ್ ಹೈ ಪವರ್ ಟ್ರಾನ್ಸ್ಮಿಷನ್. ಎಲ್ಲ ಥರದ ಪವರ್ ಟ್ರಾನ್ಸ್ಮಿಷನ್ಗೂ ಯೂಸ್ ಮಾಡ್ಬೋದು. ಹೈ ಪವರ್ ಟ್ರಾನ್ಸ್ಮಿಷನ್ಗೂ ಯೂಸ್ ಮಾಡ್ಬೋದು, ಮೀಡಿಯಮ್ ಪವರ್ ಟ್ರಾನ್ಸ್ಮಿಷನ್ಗೂ ಯೂಸ್ ಮಾಡ್ಬೋದು, ಲೋ ಪವರ್ ಟ್ರಾನ್ಸ್ಮಿಷನ್ಗೂ ಯೂಸ್ ಮಾಡ್ಬೋದು. ಅದೇ ಥರ ಡಿಸ್ಅಡ್ವಾಂಟೇಜಿಗೆ ಬಂದರೆ, ಗೇರ್ಸನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾಟ್ ಸೋ ಈಸಿ. ಸೊ ಗೇರ್ಸು ಸ್ಪೆಷಲ್ ಕೇರ್ ತೊಗೊಂಡು ನೀವು ಸ್ಪೆಷಲ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿಕೊಂಡು ಅದನ್ನು ತಯಾರಿಸಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ನಾಲೆಡ್ಜ್ ಇರೋ ಪರ್ಸನ್ನೇ ಮಾಡಬೇಕಾಗುತ್ತೆ. ದ ಎರರ್ ಇನ್ ಕಟಿಂಗ್ ಟೀತ್ ಮೇ ಕಾಸ್ ವೈಬ್ರೇಷನ್ ಆ್ಯಂಡ್ ನಾಯ್ಸ್. ನೀವು ನೋಡಿರ್ಬೋದು, ತುಂಬ ದಿನಗಳ ಕಾಲ ಯೂಸ್ ಮಾಡಿದಾಗ ಗೇರ್ಸು ಸವಿದೋಗಿ ಸೌಂಡ್ ಬರುತ್ತೆ, ನಾಯ್ಸ್ ಬರುತ್ತೆ, ಸ್ವಲ್ಪ ಅಳ್ಳಾಡುತ್ತೆ, ವೈಬ್ರೇಷನ್ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಆ ಎರರ್ ಬರೋದಿಲ್ಲ. ಮತ್ತು ಲಾರ್ಜ್ ಸೆಂಟರ್ ಡಿಸ್ಟೆನ್ಸ್ ಇದ್ದಾಗ ನಾವು ಗೇರ್ಸ್ ಈಸ್ ನಾಟ್ ಸೂಟಬಲ್. ನೀವು ಹೇಳ್ಬೋದು, ಸರ್ ಇಲ್ಲೊಂದು ಶಾಫ್ಟ್ ಇದೆ, ಇಲ್ಲೊಂದು ಶಾಫ್ಟ್ ಇದೆ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಅರೌಂಡ್ ಸೇ 0.5 ಮೀಟರ್ ಅಂತ, ಅಥವಾ ಏನೋ ಒಂದು 5 ಸೆಂಟಿಮೀಟರ್ ಅಥವಾ 10 ಸೆಂಟಿಮೀಟರ್, ತುಂಬ ಕಡಿಮೆ ಡಿಸ್ಟೆನ್ಸ್ ಇದ್ದಾಗ ಮಾತ್ರ ಯೂಸ್ ಮಾಡ್ಕೋಬೋದು. ತುಂಬ ಹೈ ಡಿಸ್ಟೆನ್ಸ್ ಲೈಕ್ 5 ಮೀಟರ್, 6 ಮೀಟರ್, ಲೈಕ್ 8 ಮೀಟರ್ಸ್ ಏನು ನಾವು ಬೆಲ್ಟ್ ಡ್ರೈವಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಲ್ಲಿಗೆ ನೀವು ಗೇರ್ ಡ್ರೈವ್ಸ್ ಯೂಸ್ ಮಾಡಬೇಕಂದ್ರೆ ಇಂಟರ್ಮೀಡಿಯೇಟ್ ಗೇರ್ಸ್ನ ಯೂಸ್ ಮಾಡಬೇಕು. ದಟ್ ಈಸ್ ನಾಟ್
ಲೈಕ್ ಎಕನಾಮಿಕಲ್. ತುಂಬ ಏನಂತ ಹೇಳ್ತೀವಿ, ತುಂಬ ದೂರ ಇರೋ ಡಿಸ್ಟೆನ್ಸಿಗೆ ನಾವು ವಿ ಕೆನಾಟ್ ಅಡಾಪ್ಟ್ ಗೇರ್ ಡ್ರೈವ್ಸ್. ಹಾಗಾಗಿ ಅದು ಒಂದು ಡಿಸ್ಅಡ್ವಾಂಟೇಜ್ ಆಯಿತು. ಯಾವಾಗಲೂ ಲೂಬ್ರಿಕೇಷನ್ ಆಗ್ತಾ ಇರಬೇಕು. ಲೂಬ್ರಿಕೇಷನ್ ಅಂತ ಹೇಳಿದ್ರೆ ಆಯಿಲ್ ಆರ್ ಗ್ರೀಸ್ ಅಂತ ಏನು ಕರಿತೀವಿ, ಯಾವಾಗಲೂ ಲೂಬ್ರಿಕೇಷನ್ ಇರಬೇಕಾಗಿದ್ದರಿಂದ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಕ್ಲಾಸಿಫಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಶಾಫ್ಟನ್ನ ಯಾವ ಥರ ಅರೇಂಜ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ವಿ ಕ್ಲಾಸಿಫೈ ದ ಗೇರ್ಸ್ ಇಂಟು 3 ಟೈಪ್ಸ್: ಪ್ಯಾರಲಲ್ ಗೇರ್ಸ್, ಇಂಟರ್ಸೆಕ್ಟಿಂಗ್ ಗೇರ್ಸ್, ನಾನ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ನಾನ್ ಪ್ಯಾರಲಲ್ ಗೇರ್ಸ್. ಸೊ ಇದೇನು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ವೆಲಾಸಿಟಿ ಆಫ್ ಗೇರ್ ಅಂದರೆ ಔಟ್ಸೈಡ್ ವೆಲಾಸಿಟಿ ಆಫ್ ಗೇರ್ಸ್ ಬಗ್ಗೆ ಹೇಳೋದಾದರೆ ವಿ ಕ್ಲಾಸಿಫೈ ಇಂಟು 3 ಟೈಪ್ಸ್: ಲೋ ವೆಲಾಸಿಟಿ ಗೇರ್ಸ್, ಮೀಡಿಯಂ ವೆಲಾಸಿಟಿ ಗೇರ್ಸ್ ಆ್ಯಂಡ್ ಹೈ ವೆಲಾಸಿಟಿ ಗೇರ್ಸ್. ಆ್ಯಂಡ್ ಟೈಪ್ ಆಫ್ ಗೇರಿಂಗ್, ಎಕ್ಸ್ಟರ್ನಲ್ ಗೇರಿಂಗ್ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಕ್ಸ್ಟರ್ನಲ್ ಗೇರಿಂಗು. ಇಂಟರ್ನಲ್ ಗೇರಿಂಗ್ ಅಂದರೆ ಗೇರ್ ಒಳಗಡೆ ಒಂದು ಗೇರ್ ಇರುತ್ತೆ, ಗೇರ್ ಟೂತ್ಸ್ ಒಳಗಡೆ ಇರುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ಇಂಟರ್ನಲ್ ಗೇರಿಂಗ್ ಅಂತ ಕರಿತೀವಿ. ರ್ಯಾಕ್ ಆ್ಯಂಡ್ ಪಿನಿಯನ್ ಅನ್ನೋದು ಒಂದು ಸ್ಪೆಷಲ್ ಟೈಪ್ ಆಫ್ ಗೇರಿಂಗ್ ಅಂತಲೇ ಹೇಳ್ಬೋದು. ಇದೆಲ್ಲ ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತಾ ಬರ್ತೀನಿ. ಸೊ ಏನು ಈ ಒಂದು ಸ್ಲೈಡ್ದು ತುಂಬ ಇಂಪಾರ್ಟೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಗೇರ್ಸನ್ನು ಹೆಂಗೆ ಕ್ಲಾಸಿಫೈ ಮಾಡ್ತೀವಿ, ಅದರಲ್ಲಿ ಶಾಫ್ಟ್ ಅರೇಂಜ್ಮೆಂಟು, ಪೆರಿಫೆರಲ್ ವೆಲಾಸಿಟಿ ಆಫ್ ಗೇರ್ಸ್ ಆ್ಯಂಡ್ ಟೈಪ್ ಆಫ್ ಗೇರಿಂಗ್ ಅನ್ನೋದ್ರ ಮೇಲೆ ಕ್ಲಾಸಿಫೈ ಆಗುತ್ತೆ. ಕಮಿಂಗ್ ಟು ದ ಶಾಫ್ಟ್ ಅರೇಂಜ್ಮೆಂಟ್, ಅದರಲ್ಲಿ ಈಗ ತಾನೇ ಹೇಳ್ದಂಗೆ ಮೊದಲನೇ ಕೆಟಗರಿ ಪ್ಯಾರಲಲ್ ಶಾಫ್ಟ್ಸ್. ಎರಡೂ ಶಾಫ್ಟ್ಸು ಪ್ಯಾರಲಲ್ ಆಗಿದ್ರೆ, ಆಸ್ ಯು ಕ್ಯಾನ್ ಸಿ ಫ್ರಮ್ ಹಿಯರ್. ಸೊ ಇದೊಂದು ಶಾಫ್ಟು ಎರಡು ಪ್ಯಾರಲಲ್ ಆಗಿದೆ. ಸೊ ಅಂದರೆ ಲೈಕ್ ನಿಮ್ಗೆ ಗೊತ್ತಿದೆ ಪ್ಯಾರಲಲ್ ಅನ್ನೋದಕ್ಕೆ, ಏನು ಒಂದು ಲೈನ್ ಹೇಳಿದ್ರೆ ಪ್ಯಾರಲಲ್ ಲೈನ್ಸ್ ಥರ ಕಾಣುತ್ತೆ. ಸೊ ಪ್ಯಾರಲಲ್ ಶಾಫ್ಟ್ಸ್ ಅಂದರೆ ವೆನ್ ದ ಆಕ್ಸಿಸ್ ಆಫ್ ದ ಡ್ರೈವರ್ ಅಂತ ಹೇಳಿದ್ರೆ ಡ್ರೈವರ್ ಡ್ರಿವನ್ ಪುಲ್ಲಿ ಅಂತ ನಾವೇನು ಟ್ರಾನ್ಸ್ಮಿಷನ್ ಆಫ್ ಪವರ್ ಬೆಲ್ಟ್ ಡ್ರೈವ್ಸ್ ಬಗ್ಗೆ ಹೇಳಿದೆ, ಇಲ್ಲೂ ಕೂಡ ಡ್ರೈವರ್ ಆ್ಯಂಡ್ ಡ್ರಿವನ್ ಅಂತಲೇ ಕರೆಯೋದು. ಡ್ರೈವರ್ ಅಂದರೆ ಮೋಟರ್ ಶಾಫ್ಟಿಂದ ರನ್ ಆಗೋ ಗೇರು, ಡ್ರಿವನ್ ಅಂದರೆ ನಿಮಗೆ ಎಲ್ಲಿಗೆ ಅಪ್ಲಿಕೇಶನ್ ಬೇಕೋ ಅಲ್ಲಿ ಯೂಸ್ ಮಾಡೋವಂಥ ಗೇರು. ಸೊ ಅಲ್ಲಿ ಡ್ರೈವರ್ ಮತ್ತು ಡ್ರಿವನ್ ಶಾಫ್ಟ್ಸು ಪ್ಯಾರಲಲ್ ಮತ್ತು ಕೋಪ್ಲೇನರ್ ಒಂದೇ ಪ್ಲೇನಲ್ಲಿ ಇದ್ದರೆ, ಅದೇ ಥರ ಟೀತ್ ಆಫ್ ದ ಗೇರ್ ವೀಲ್ಸ್ ಆರ್ ಪ್ಯಾರಲಲ್ ಟು ದ ಆಕ್ಸಸ್. ನೋಡಿ ನೋಡ್ಬೋದು ನೀವು, ಟೀತು ಪ್ಯಾರಲಲ್ ಟು ದ ಆಕ್ಸಸ್ ಆಫ್ ದ, ನೋಡಿ ನೋಡ್ಬೋದು ಇಲ್ಲಿ. ಸೊ ದಿಸ್ ಟೀತ್ ಇಸ್ ಪ್ಯಾರಲಲ್ ಟು ದಿಸ್ ಆಕ್ಸಸ್, ದಿಸ್ ಟೀತ್ ಈಸ್ ಪ್ಯಾರಲಲ್ ಟು ದಿಸ್ ಆಕ್ಸಸ್. ಅದೇ ಥರ ಎಲ್ಲ ಟೀತ್ಗಳನ್ನು ಕೂಡ ಆಕ್ಸಸ್ಗೆ ಪ್ಯಾರಲಲ್ ಆಗಿದ್ದರೆ ಅಂಥ ಗೇರ್ಗೆ ನಾವು ಸ್ಪರ್ ಗೇರ್ಸ್ ಅಂತ ಕರಿತೀವಿ. ಸೊ ಪ್ಯಾರಲಲ್ ಶಾಫ್ಟಲ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಸ್ಪರ್ ಗೇರ್ಸ್ ನಾವು. ಸೊ ಸ್ಪರ್ ಗೇರ್ ಅಂದರೆ ಏನು, ಆಕ್ಸಿಸ್ ಆಫ್ ದ ಡ್ರೈವರ್ ಮತ್ತು ಆಕ್ಸಿಸ್ ಆಫ್ ದ ಡ್ರಿವನ್ ಶಾಫ್ಟ್ಸು ಪ್ಯಾರಲಲ್ ಆಗಿರಬೇಕು, ಕೋಪ್ಲೇನರ್ ಆಗಿರಬೇಕು, ಮತ್ತು ಟೀತ್ ಆಫ್ ದ ಗೇರ್ ವೀಲ್ಸ್ ಆರ್ ಪ್ಯಾರಲಲ್ ಟು ದ ಆಕ್ಸಿಸ್. ಎಲ್ಲ ಟೀತ್ಗಳು ಆಕ್ಸಿಸ್ಗೆ ಪ್ಯಾರಲಲ್ ಆಗಿರಬೇಕು. ಸೊ ಅದಕ್ಕೆ ನಾವು ಇದನ್ನು ಪ್ಯಾರಲಲ್ ಶಾಫ್ಟ್ ಅಂತ ಕರೆಯೋದು. ಅದರಲ್ಲಿರೋ ಮೊದಲನೇ ಕೆಟಗರಿ ಸ್ಪರ್ ಗೇರ್. ಸೊ ಸ್ಪರ್ ಗೇರ್ ಅಂದರೆ ಈ ಥರ ಇರುತ್ತೆ, ಯು ಕ್ಯಾನ್ ಸಿ. ಸೊ ದೇರ್ ಆರ್ 2 ಗೇರ್ಸ್ ಹಿಯರ್. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಡ್ರೈವರ್ ಆ್ಯಂಡ್ ದಿಸ್ ಇಸ್ ಡ್ರಿವನ್. ಅಂದರೆ ಇದು ಮೋಟರ್ ಆನ್ ಮಾಡಿದಾಗ ತಿರುಗುವಂತಹ ಗೇರು, ಇಲ್ಲಿರುವಂಥದ್ದು ಶಾಫ್ಟು, ಇದು ಡ್ರಿವನ್ ಶಾಫ್ಟು, ಅದರದ್ದು ಗೇರು. ಸೊ ಯು ಕ್ಯಾನ್ ಸಿ ಹಿಯರ್ ಎಲ್ಲ ಟೀತ್ಸ್ಗಳು ಕೂಡ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಇಫ್ ಯು ಡ್ರಾ ಆಕ್ಸಿಸ್ ಲೈನ್, ಆಲ್ ದ ಟೀತ್ಸ್ ಆರ್ ಪ್ಯಾರಲಲ್, ಹಿಯರ್ ಆಲ್ಸೋ ಆ್ಯಂಡ್ ಹಿಯರ್ ಆಲ್ಸೋ, ಆ್ಯಂಡ್ ದಿಸ್ ಆಕ್ಸಿಸ್ ಇಸ್ ಪ್ಯಾರಲಲ್ ಟು ದಿಸ್ ಆಕ್ಸಿಸ್. ಸೊ ಆ ಸಿಚುವೇಷನಲ್ಲಿ ನಾವು ಸ್ಪರ್ ಗೇರ್ಸ್ನ ಯೂಸ್ ಮಾಡ್ತೀವಿ. ಸೊ ಮೆಷಿನ್ ಟೂಲ್ಸಲ್ಲಿ, ಆಟೋಮೊಬೈಲ್ ಗೇರ್ ಬಾಕ್ಸಲ್ಲಿ ನಾವು ಜಾಸ್ತಿ ಈ ಒಂದು ಶಾಫ್ಟನ್ನು ನೋಡ್ತೀವಿ. ಸೊ ನಿಮ್ಗೇನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.